ಒಂದಲ್ಲ ಒಂದು ದಿನ 100ಕ್ಕೆ 100 ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನೋಡಿ ಮೇಡಮ್, ಡಿ ಕೆ ಶಿವಕುಮಾರ್ ಅವರ ತ್ಯಾಗ, ಸ್ಯಾಕ್ರಿಫೈಸ್, ಪರಿಶ್ರಮ, ಹಾರ್ಡ್ ವರ್ಕ್, ಬೆವರ ಜೊತೆಗೆ ರಕ್ತನೂ ಸುರಿಸಿದ್ದಾರೆ. ಪಕ್ಷವನ್ನ ಕಟ್ಟೋದಕ್ಕೆ ಬೆವರಿನ ಜೊತೆಗೆ ರಕ್ತವನ್ನು ಸುರಿಸಿದ್ದಾರೆ. ಅಷ್ಟೇ ತ್ಯಾಗವನ್ನು ಮಾಡಿದ್ದಾರೆ. ಕಾಂಗ್ರೆಸ್ಗೆ ಒಬ್ಬ ರಾಯಲ್ ಅಂಡ್ ಲಾಯಲ್ ಪರ್ಸನ್ ಯಾರಾದ್ರೂ ಇದ್ದಾರೆ ಅಂದ್ರೆ, ಅಂಡ್ ಟಾಲೆಸ್ಟ್ ಲೀಡರ್ ಆಗಿ ಯಾರು ಇದ್ದಾರೆ ಅಂದ್ರೆ ಅದ್ರಲ್ಲಿ ನೋ ಡೌಟ್ ಅಬೌಟ್ ಇಟ್ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್. ಇವತ್ತು ದೆಹಲಿಯ ಚುನಾವಣೆಗಳು ಬಂದಾಗ ಅಲ್ಲಿ ಪ್ಯಾರಿ ದೀದಿ ಅನ್ನುವಂತ ಕಾರ್ಯಕ್ರಮಕ್ಕೆ ಒಬ್ಬ ಬ್ರಾಂಡ್ ಆಗಿ, ಯಾಕೆಂದ್ರೆ ಅವರು ಅಧ್ಯಕ್ಷರಾಗಿ ಆ ಒಂದು ಘೋಷಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಪ್ರಿಯಾಂಕಾ ಗಾಂಧಿ ಅವರು ಕರೆಸಿ ಇವತ್ತು ಅವರನ್ನ ಅತಿಥಿಯಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅವ್ರು ರಾಷ್ಟ್ರ ಮಟ್ಟದ ನಾಯಕ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಕೆಲವು ಸಂಕಷ್ಟದ ಸಂದರ್ಭದಲ್ಲಿ ಅದು ಹಿಮಾಚಲ ಪ್ರದೇಶದಾಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರದಾಗಿರ್ಬೋದು, ಇನ್ನು ಯಾವುದೇ ಉಪಚುನಾವಣೆಗಳಾಗಿರ್ಬೋದು, ಯಾವ ರೀತಿ ಸೈನಿಕನಂತೆ ಯೋಧನಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೂ ಹೈಕಮಾಂಡ್ ಸಂಪೂರ್ಣವಾಗಿ ಗಮನಿಸಿದೆ. ಖಂಡಿತವಾಗ್ಲೂ ಆ ಒಳ್ಳೆ ದಿನಗಳು ಅವರಿಗೆ ಒಳ್ಳೆ ಕಾಲದಲ್ಲಿ ಒಳ್ಳೆ ಸಂದರ್ಭದಲ್ಲಿ 100ಕ್ಕೆ 100 ಬರ್ತದೆ. ಒಂದಲ್ಲ ಒಂದು ದಿನ 100ಕ್ಕೆ 100 ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಕಾಂಗ್ರೆಸ್